ಹಾಯ್ ಬಡೀಸ್. ಇದು ಜಾವಾಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಈ ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಇಂಟ್ರಡಕ್ಷನ್ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಈ ಸೀರೀಸಲ್ಲಿ ಅಂತ. ಸೊ ಈ ಸೀರೀಸಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ನಾನು ಫಸ್ಟು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಸ್ತೀನಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಒಂದು ಜಾವಾಸ್ಕ್ರಿಪ್ಟೇ ಅಂದ್ಕೊಳ್ಳಿ ಇವಾಗ ಫಾರ್ ಸದ್ಯಕ್ಕೆ. ಇದರಲ್ಲಿ ತುಂಬ ಕಾನ್ಸೆಪ್ಟ್ಸ್ಗಳು ಬರ್ತವೆ. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಾದರೂ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಅಂತ ಇರ್ತವೆ. ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ನಥಿಂಗ್ ಬಟ್, ಎಕ್ಸಾಂಪಲಾಗಿ ಒಂದು ಕನ್ನಡ ಲ್ಯಾಂಗ್ವೇಜ್ ತೊಗೊಳ್ಳಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ತೊಗೊಳ್ಳಿ. ಇಂಗ್ಲೀಷಲ್ಲಿ ಕಾನ್ಸೆಪ್ಟ್ಸ್ಗಳಿರ್ತವೆ. ಅಂದರೆ ಗ್ರಾಮರ್ಸ್ ಇದೆ. ಅದನ್ನು ಮಾತಾಡೋಕ್ಕೋಸ್ಕರ ಒಂದು ಗ್ರಾಮರ್ ಇದೆ. ಕನ್ನಡನೂ ಮಾತಾಡೋಕ್ಕೆ ಅಥವಾ ಬರೆಯೋಕ್ಕೋಸ್ಕರ ಒಂದು ಗ್ರಾಮರ್ ಇದೆ. ಅದನ್ನು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಅಂತಾರೆ. ಈ ಥರ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಗಳು ಎಲ್ಲ ಪ್ರೋಗ್ರಾಮಲ್ಲೂ ಬರುತ್ತೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಬರುತ್ತೆ. ಎಕ್ಸಾಂಪಲಾಗಿ ಸಿ ಬನ್ನಿ, C++ ಬನ್ನಿ, ಜಾವಾ ಬನ್ನಿ, ಅಥವಾ ಯಾವುದೇ ಅದರ್ ಲ್ಯಾಂಗ್ವೇಜ್, ರಸ್ಟ್ ಇದೆ, ಆರ್ ಇದೆ, ಪೈಥಾನ್ ಇದೆ. ಈವನ್ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಈ ಕಾನ್ಸೆಪ್ಟ್ ಅಪ್ಲೈ ಆಗೇ ಆಗುತ್ತೆ. ಈ ಕಾನ್ಸೆಪ್ಟ್ಗಳನ್ನ ನೀವು ಕಲ್ತ್ಕೊಬಿಟ್ರೆ ನೆಕ್ಸ್ಟ್ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮಾಸ್ಟರ್ ಮಾಡೋದು ಈಸಿ ಆಗುತ್ತೆ. ಸೊ ನಾನು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಂಡು ಮಾಸ್ಟರ್ ಮಾಡ್ಕೊಳ್ಳಿ ಅಂತಲ್ಲ. ಜಸ್ಟ್ ನಿಮಗೆ ಜಾಬಿಗೆ ಅಥವಾ ಯಾವುದೇ ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೇಕು ಅಂದರೆ, ಫ್ರೀಲೆನ್ಸಿಂಗ್ ಮಾಡ್ಕೋಬೇಕು ಅಂದರೆ, ನೀವು 1 or 2 ಲ್ಯಾಂಗ್ವೇಜ್ ಮಾಸ್ಟರ್ ಮಾಡ್ಕೊಂಡ್ರೆ ಸಾಕು. ಅದರಲ್ಲೇ ತುಂಬ ಟೆಕ್ನಾಲಜೀಸ್ಗಳು ಕಲ್ತ್ಕೋಬೇಕಾಗುತ್ತೆ. ಫ್ರೇಮ್ವರ್ಕ್ಸ್ ಇದೆ, ಲೈಬ್ರರೀಸ್ ಇದೆ ತುಂಬ. ಅದೆಲ್ಲ ಮುಂದೆ ಹೇಳ್ಕೊಡೋಣ ಏನು ಅಂತ. ಫಾರ್ ನೌ ಏನು ಮಾಡೋದು ಅಂದರೆ, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಕಲ್ತ್ಕೊಳ್ಳೋಣ. ಕಾನ್ಸೆಪ್ಟ್ ಕಲಿಯೋಕ್ಕಿಂತ ಮುಂಚೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಒಂದು ಬರಿಬೇಕು, ಅದನ್ನ ಲ್ಯಾಪ್ಟಾಪಿಗೆ ಅರ್ಥ ಆಗಬೇಕು ಅಥವಾ ಸಿಸ್ಟಮಿಗೆ ಅರ್ಥ ಆಗಬೇಕು ಅಂದರೆ ಮೇಯ್ನಾಗಿ ಅದನ್ನು ಮಿಷಿನ್ ಕೋಡಲ್ಲಿ ಫೀಡ್ ಮಾಡಬೇಕು. ಮಿಷಿನ್ ಕೋಡ್ ಅಂದರೆ ಝೀರೋಸ್ ಆ್ಯಂಡ್ ಒನ್ಸ್ ನಥಿಂಗ್ ಬಟ್, ಝೀರೋ ಅಂದರೆ ಲೋ ವೋಲ್ಟೇಜ್, 1 ಅಂದರೆ ಹೈ ವೋಲ್ಟೇಜ್. ಅದರಿಂದ ಅದು ಅರ್ಥ ಮಾಡ್ಕೊಳುತ್ತೆ ಮಿಷಿನ್. ಸೊ ಹೈ ವೋಲ್ಟೇಜಾ, ಲೋ ವೋಲ್ಟೇಜಾ, ಅವಾಗ ನಾವು 1 0 0 1 ಅಂತ ಕೊಟ್ಟಾಗ ಏನಾಗುತ್ತೆ, ನಾವೇನು ಮಾಡಿದ್ದೀವಿ, ಆ 0 1 0 1ನ ಅದೊಂದು ಕಾಂಬಿನೇಷನ್ ಇದೆಯಲ್ಲ, ಆ ಕಾಂಬಿನೇಷನಿಗೆ ಒಂದು ಲೆಟರ್ ಅಸೈನ್ ಮಾಡಿಬಿಟ್ಟಿದ್ವಿ. ಫಾರ್ ಎಕ್ಸಾಂಪಲ್ 0 1 0 1 ಅದಂದರೆ ಎ ಅಂತ ಅರ್ಥ. ಅದೇ ಥರ ಅದ್ರ ಕಾಂಬಿನೇಷನ್, ಇನ್ನೊಂದು ಕಾಂಬಿನೇಷನ್ 1 ಅಂತ ಅರ್ಥ, ಇನ್ನೊಂದು ಕಾಂಬಿನೇಷನ್ 2 ಅಂತ ಅರ್ಥ. ಇದರಲ್ಲಿ ತುಂಬ ಕಾಂಬಿನೇಷನ್ಸ್ ಇದೆ, ಮಿಲಿಯನ್ಸ್ ಆಫ್ ಕಾಂಬಿನೇಷನ್ಸ್ ಇದೆ. ಆ ಕಾಂಬಿನೇಷನ್ಸ್ಗಳು ರನ್ ಆಗಿಯೇ ನಮ್ಮ ಸಿಸ್ಟಮ್ಸ್ ಅಥವಾ ಕಂಪ್ಯೂಟರ್ಸು, ನಮ್ಮ ಪಿಕ್ಚರ್ಸು, ಪಿಕ್ಸಲ್ಸು, ಈವನ್ ನಮ್ಮ ವೀಡಿಯೋ ಏನು ರನ್ ಆಗ್ತಿದೆ ಅದನ್ನೆಲ್ಲ ಅದು ಅರ್ಥ ಮಾಡ್ಕೊಳ್ಳೋದು ಅದರಿಂದನೇ. ಇದು ತುಂಬ ಕಾಂಪ್ಲೆಕ್ಸ್ ಆಗಿದೆ. ನಾವು ಬೇಸಿಕ್ಸಿಂದ ಕಂಪ್ಯೂಟರ್ ಸೈನ್ಸ್ನ ತಿಳ್ಕೊಬೇಕು ಅಂದರೆ ಅದೆಲ್ಲ ಬಿಟ್ಟಾಕ್ಬಿಡಿ. ಅದೊಂದು ಇನ್ನೊಂದು ವೀಡಿಯೋದಲ್ಲಿ ನಾನು ಬೇಕಾದ್ರೆ ಡೀಪಾಗಿ ಕಾನ್ಸೆಪ್ಟ್ಸ್ಗಳನ್ನ ಹೇಳ್ತೀನಿ. ಫಾರ್ ನಾವು ಜಾವಾಸ್ಕ್ರಿಪ್ಟಲ್ಲಿ ಫಸ್ಟು ಲರ್ನ್ ಮಾಡಬೇಕಾಗಿರೋದು ಸಿಂಟ್ಯಾಕ್ಸ್ ಅಂತ. ಸಿಂಟ್ಯಾಕ್ಸ್ ಅಂದ್ರೇನು? ಸಿಂಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ವೇ ಆಫ್ ರೈಟಿಂಗ್ ಮೀನ್ಸ್, ನೀವು ಕನ್ನಡ ಬರೀಬೇಕು ಅಂದರೆ ಕನ್ನಡ ಲಿಪಿಗಳಿದ್ದಾವೆ, ಇಂಗ್ಲೀಷ್ ಬರೀಬೇಕು ಅಂದರೆ ಇಂಗ್ಲೀಷ್ ಲಿಪಿಗಳಿದ್ದಾವೆ. ಅದನ್ನು ವೇ ಆಫ್ ರೈಟಿಂಗ್ ಅಂತೀವಿ, ಅದನ್ನೇ ಸಿಂಟ್ಯಾಕ್ಸ್ ಅಂತಾರೆ. ಅದೇ ಥರ ಜಾವಾಸ್ಕ್ರಿಪ್ಟಲ್ಲೂ ಅದರಂಥ ಸಿಂಟ್ಯಾಕ್ಸ್ ಇದೆ. ಸಿಯಲ್ಲೂ ಒಂದು ಸಿಂಟ್ಯಾಕ್ಸ್ ಇದೆ, ಜಾವಾಲು ಒಂದು ಸಿಂಟ್ಯಾಕ್ಸ್ ಇದೆ. ಆ ಸಿಂಟ್ಯಾಕ್ಸ್ ಅಷ್ಟೇ ಕಲ್ತ್ಕೋಬೇಕಾಗಿರೋದು. ಯಾಕಂದರೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಗಳು ನೀವು ಮುಂಚೆನೇ ಕಲ್ತ್ಬಿಟ್ಟಿದ್ರೆ ಎಲ್ಲದರಲ್ಲೂ ಒಂದೇ ಕಾನ್ಸೆಪ್ಟ್ ಇರುತ್ತೆ. ಕಾನ್ಸೆಪ್ಟ್ಸ್ ಇಸ್ ನಥಿಂಗ್ ಬಟ್ ವೇರಿಯೇಬಲ್ಸ್ ಆಗ್ಬೋದು, ಕಂಪ್ಯಾರಿಸನ್ ಆಪ್ರೇಟರ್ಸ್ ಆಗ್ಬೋದು, ಕಂಪ್ಯಾರಿಸನ್ ಇರ್ಬೋದು, ಅರ್ಥಮೆಟಿಕ್ ಆಪ್ರೇಟರು, ಪ್ಲಸ್ಸು, ಮೈನಸ್ಸು, ಡಿವೈಡೆಡ್ ಬೈ, ಕೋಶಿಯಂಟು, ಪರ್ಸೆಂಟೇಜ್ ಏನೇನಿದೆ ಅವೆಲ್ಲ ಅರ್ಥಮೆಟಿಕ್ ಆಪ್ರೇಟರ್ಸು. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಇರುತ್ತೆ. ಈವನ್ ಲೂಪ್ಸು ಎಲ್ಲ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇಫ್ ಕಂಡೀಷನ್ಸ್ ಇರುತ್ತೆ, ಸ್ಟೇಟ್ಮೆಂಟ್ಸ್ ಇರುತ್ತೆ, ಅದನ್ನ ಸ್ವಿಚ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಎಲ್ಲ ಲ್ಯಾಂಗ್ವೇಜು ಇದೇ ಬೇಸಿಕ್ ಕಾನ್ಸೆಪ್ಟ್ಗಳಿರೋದು. ಬಟ್ ಸಿಂಟ್ಯಾಕ್ಸ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಫಸ್ಟ್ ಕಾನ್ಸೆಪ್ಟ್ಗಳು ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾನು ಲ್ಯಾಪ್ಟಾಪಲ್ಲಿ ಹೋಗಿ ಫಸ್ಟ್ ನಾವು ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ, ಜಾವಾಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ, ರನ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಬಿಡೋಣ. ಸೊ ಬೇಸಿಕ್ ಸೆಟಪ್ಗೋಸ್ಕರ ನಾನು ಇವಾಗ VS ಕೋಡ್ನ ಇನ್ಸ್ಟಾಲ್ ಮಾಡ್ತೀನಿ. VS ಕೋಡ್ ಇನ್ಸ್ಟಾಲ್ ಮಾಡಬೇಕು ಅಂದರೆ, ನಾನು ಮ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ವಿಂಡೋಸ್ ಯೂಸ್ ಮಾಡ್ತಾ ಇದ್ದರೆ ಸೇಮ್ ಪ್ರೊಸೀಜರ್. VS ಕೋಡು ಒಂದು ಕೋಡ್ ಎಡಿಟರು, ಅವರ ಟೆಕ್ಸ್ಟ್ ಎಡಿಟರ್ ಯು ಕ್ಯಾನ್ ಸೇ. ಇದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. VS ಕೋಡ್ ಆನ್ಲೈನಲ್ಲಿ ಸಿಗುತ್ತೆ, ಹೋಗಿ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಬರುತ್ತೆ, ಇವಾಗ ಡೌನ್ಲೋಡ್ ಫಾರ್ ಮ್ಯಾಕ್ OS ಇದೆ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ VS ಕೋಡ್ನ ಯೂಸ್ ಮಾಡಬೇಕು ಅಂತೇನಿಲ್ಲ. ಮಲ್ಟಿಪಲ್ ಕೋಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇವನ್ IDEs ಇದೆ, ವೆಬ್ ಸ್ಟ್ರೋಮ್ ಇದೆ, ತುಂಬ ಇದೆ. ಯೂಸ್ ಮಾಡ್ಕೋಬೋದು ನೀವು ಯಾವ್ದು ಬೇಕದು. ಸಬ್ಲೈಮ್ ಇದೆ, ಆಟಮ್ ಅಂತ ಬರುತ್ತೆ, ಇಲ್ಲ ನೋಟ್ ಪ್ಯಾಡ್ ಕೂಡ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಯಾವುದೂ ರೆಸ್ಟ್ರಿಕ್ಷನ್ಸ್ ಇಲ್ಲ. VS ಕೋಡ್ ಇಸ್ ಬೆಟರ್ ನನಗೆ ಅನಿಸಿದ್ದು, ನನ್ನ ಪರ್ಸ್ನಲ್ ಸಜೆಷನ್ ಇದು. ಸೊ VS ಕೋಡು ಹೋಗಿ ಫಸ್ಟ್ VS ಕೋಡ್ ಓಪನ್ ಮಾಡ್ಕೊಬಿಡೋಣ. ನಥಿಂಗ್, ಎಂಟಿ ಇದೆ. ಸೊ ಇಲ್ಲಿ ಫೈಲಲ್ಲಿ ಹೋಗಿ ನೀವು ಓಪನ್ ಫೋಲ್ಡರ್ ಮಾಡಿಕೊಂಡ್ರೆ ನಿಮಗೆ ಡಿಸೈರ್ಡ್ ಯಾವ ಫೋಲ್ಡರ್ ಬೇಕು ಅದು ಓಪನ್ ಮಾಡ್ಕೋಬೋದು. ನಾನು ಆಲ್ರೆಡಿ ಒಂದು ಪ್ರಾಕ್ಟೀಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, ಆ ಫೋಲ್ಡರ್ನ ಓಪನ್ ಮಾಡ್ಕೊಬಿಡ್ತೀನಿ. ನೋಡಿದ್ರೆ ಇಲ್ಲಿದೆ. ಫಸ್ಟು ಜಾವಾಸ್ಕ್ರಿಪ್ಟು ಎಲ್ಲಿ ರನ್ ಆಗುತ್ತೆ, ಜಾವಾಸ್ಕ್ರಿಪ್ಟನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಜಾವಾಸ್ಕ್ರಿಪ್ಟನ್ನ ಯೂಸ್ ಮಾಡೋದು ವೆಬ್ಬಲ್ಲಿ ಮೇಯ್ನಾಗಿ. ಜಾವಾಸ್ಕ್ರಿಪ್ಟು ಕ್ರಿಯೇಟ್ ಆಗಿದ್ದು ಮೇಯ್ನಾಗಿ ವೆಬ್ಬಿಗಂತ.
ವೆಬ್ಬಲ್ಲಿ ಯಾವ್ದಾದ್ರು HTML ಫೈಲ್ಸ್ಗಳಿರುತ್ತೆ, HTML ಎಲಿಮೆಂಟ್ಸ್ಗಳಿರುತ್ತೆ, CSS ಎಲಿಮೆಂಟ್ಸ್ಗಳಿರುತ್ತೆ. ಅದನ್ನು ಡಾಮ್ ಟ್ರೀ ಅಂತೀವಿ. ಆ ಡಾಮ್ ಟ್ರೀನ ಮ್ಯಾನಿಪುಲೇಟ್ ಮಾಡೋಕ್ಕೋಸ್ಕರ ಜಾವಾಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡ್ತಾರೆ. ಏನಕ್ಕೆ ಮ್ಯಾನಿಪುಲೇಟ್ ಮಾಡಬೇಕು? ಫಂಕ್ಷನ್ಸ್, ಕೆಲವೊಂದು ಫಂಕ್ಷನಾಲಿಟೀಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಏನಾಗಬೇಕು? ಕಾಲ್ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾನು ವೀಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಒಂದು ವೀಡಿಯೋ ಕಾಲ್ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿರೋದು ವೀಡಿಯೋ ಕಾಲ್ ಹೋಗುತ್ತೆ. ಆ ಫಂಕ್ಷನಾಲಿಟಿನ ಬರೆಯೋದೇ ಯೂಸಿಂಗ್ ಜಾವಾಸ್ಕ್ರಿಪ್ಟ್. ಸೊ ಜಾವಾಸ್ಕ್ರಿಪ್ಟ್ನ ರನ್ ಮಾಡೋದಂಗೆ, ರನ್ ಮಾಡೋಕ್ಕಿಂತ ಮುಂಚೆ ನಾನು ಬೇಸಿಕ್ನ ಹೇಳ್ಬಿಡ್ತೀನಿ. ರನ್ ಮಾಡೋದು ತುಂಬ ಎರಡರಿಂದ ಮೂರು ಮೆಥಡ್ಸ್ ಇದ್ದಾವೆ ರನ್ ಮಾಡೋದು. ಸೊ index.html ಒಂದು HTML ಫೈಲಿಂದ ನೀವು ಜಾವಾಸ್ಕ್ರಿಪ್ಟ್ನ ರನ್ ಮಾಡ್ಬೋದು HTML ಥ್ರೂ. ಸೊ ಫಸ್ಟ್ ಒನ್ ಮೆಥಡು, ನಾನು VS ಕೋಡ್ ಏನಕ್ಕೆ ಇನ್ಸ್ಟಾಲ್ ಮಾಡಿರಿ ಅಂತ ಹೇಳಿದರೆ, ನೋಡಿ ಇಲ್ಲಿ ಝೆನ್ ಕೋಡಿಂಗ್ ಇದೆ. ಡೈರೆಕ್ಟ್ ಆಂಪರ್ಸೆಂಟ್ ಆಗಿದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗಿದೆ. ನಾನು ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಅದು ಬೇಸಿಕ್ ಏನು ಬಾಯ್ಲರ್ ಪ್ಲೇಟ್ ಬೇಕು ನನಗೆ ಬಾಯ್ಲರ್ ಪ್ಲೇಟ್ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತು. ಸೊ ಇವಾಗ ನಾನು ಜಾವಾಸ್ಕ್ರಿಪ್ಟ್ ಹೆಂಗೆ ಬರಿತೀನಿ, ಇದರಲ್ಲಿ HTML ಒಂದು ಸ್ಕ್ರಿಪ್ಟ್ ಆಗಿರುತ್ತೆ. ಆ ಸ್ಕ್ರಿಪ್ಟ್ ಟ್ಯಾಬಲ್ಲಿ ನಾವು ಡೈರೆಕ್ಟಾಗಿ ಯಾವುದೇ ಜಾವಾಸ್ಕ್ರಿಪ್ಟ್ನ ಡೈರೆಕ್ಟ್ಲಿ ರೈಟ್ ಮಾಡ್ಬೋದು. document.write ಅಂತ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ನ ನಾನು ಯೂಸ್ ಮಾಡ್ತೀನಿ. ಹಲೋ ಫ್ರಮ್ ಸ್ಕ್ರಿಪ್ಟ್ ಟ್ಯಾಗ್. ಸೊ ಇದನ್ನು ರನ್ ಮಾಡೋದಂಗೆ, ರನ್ ಮಾಡೋದು ವೆರಿ ಸಿಂಪಲ್. ಇದು ಆಫ್ಲೈನ್ ಕೂಡ ರನ್ ಆಗುತ್ತೆ, ಆನ್ಲೈನ್ ಏನು ಬೇಡ. ಹೋಗಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಪಾತ್ ಅಂತ ಹಾಕಿ, ಸೊ ಯಾವ್ದಾರ ಬ್ರೌಸರ್ ಓಪನ್ ಮಾಡ್ಕೊಂಡಿದ್ರೆ ಬ್ರೌಸರ್ಗೆ ಹೋಗಿ, ಎಡ್ಜ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಯಾವುದೇ ಬ್ರೌಸರ್ ಓಕೆ. ಸೊ ಆ ಪಾತ್ನ ಪೇಸ್ಟ್ ಮಾಡಿ, ಇಲ್ಲಿ ನೋಡಿದರೆ ನಾನು ಇವಾಗ ಬರೆದಿರೋವಂಥ ಜಾವಾಸ್ಕ್ರಿಪ್ಟು ರನ್ ಆಗಿದೆ, document.write. ಓಕೆ, ಸೊ ಇಲ್ಲಿ HTML ಟ್ಯಾಗ್ ಬಂತು. ಸೊ ಸೆಕೆಂಡ್ ಮೆಥಡ್ ಏನು ಅಂದರೆ, ಐ ಕ್ಯಾನ್ ಕ್ರಿಯೇಟ್ ಸಪ್ರೇಟ್ ಫೈಲ್ ಫಾರ್ ಜಾವಾಸ್ಕ್ರಿಪ್ಟ್. main.js ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. .js ಅನ್ನೋದು ಜಾವಾಸ್ಕ್ರಿಪ್ಟ್ನ ಎಕ್ಸ್ಟೆನ್ಷನ್ನು. ಇದನ್ನು ಯೂಸ್ ಮಾಡಿದರೆ ಕಂಪೈಲರಿ ಅಥವಾ ಸಿಸ್ಟಮಿಗೆ ಗೊತ್ತಾಗುತ್ತೆ ಇದೊಂದು ಜಾವಾಸ್ಕ್ರಿಪ್ಟ್ ಫೈಲು ಅಂತ. ಸೊ ಅದಕ್ಕೆ ಎಕ್ಸ್ಟೆನ್ಷನ್ಸ್ನ ಯೂಸ್ ಮಾಡ್ತೀವಿ. ಪೈಥಾನಿಗೆ ಬಂದುಬಿಟ್ಟು .py. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ console.log ಅನ್ನೋದು ಇನ್ನೊಂದು ಪ್ರಿಂಟಿಂಗ್ ಮೆಥಡು, ಅದನ್ನು ಹೇಳ್ತೀನಿ. ಎಲ್ಲ ಫ್ರಮ್ ಫೈಲ್. ಸೊ ಜಸ್ಟ್ ಇದನ್ನು ಹಿಂಗೆ ಬರೆದ ತಕ್ಷಣ ಅದು ರನ್ ಆಗಲ್ಲ. ಅದು ರನ್ ಆಗಬೇಕು ಅಂದರೆ ನಾನು ನಿಮಗೆ ಗೊತ್ತಿದೆ, ಅದು ನಾನು HTML ಫೈಲ್ಸ್ ಮಾತ್ರ ನಾನು ಇಲ್ಲಿ ಬ್ರೌಸರಲ್ಲಿ ರನ್ ಮಾಡೋಕ್ಕಾಗೋದು, ಅಂದರೆ ಡೈರೆಕ್ಟ್ ಓಪನ್ ಮಾಡೋಕ್ಕಾಗೋದು. ಸೊ ಇವಾಗ HTML ಫೈಲ್ ಏನೋ ಅಲ್ಲಿ ಓಪನ್ ಆಗಿದೆ, ಬಟ್ ಈ ಜಾವಾಸ್ಕ್ರಿಪ್ಟ್ ಫೈಲ್ ಹೆಂಗೆ ರನ್ ಮಾಡ್ತೀರಾ? ಅದಕ್ಕೆ ಸೆಕೆಂಡ್ ಮೆಥಡ್ ಯೂಸ್ ಮಾಡ್ಬೋದು, ಸ್ಕ್ರಿಪ್ಟಲ್ಲಿ ನಾನೇನು ಮಾಡ್ತೀನಿ, SRC ಅಂತ ಇದೆ. SRC ಅಂದರೆ ಸೋರ್ಸ್ ಅಂತ ಅರ್ಥ. ಆ ಸೋರ್ಸಲ್ಲಿ ನಾನು ಇದನ್ನು ಕೊಡ್ತೀನಿ. ಈ ಸ್ಕ್ರಿಪ್ಟಿಂದು ಒಂದು ಸೋರ್ಸ್ ಇದೆ, main.js ಅನ್ನೋ ಫೈಲ್ ಇದೆ, ಅಲ್ಲಿಗೆ ಹೋಗಿ ಅಲ್ಲಿರೋದನ್ನ ಎಕ್ಸಿಕ್ಯೂಟ್ ಮಾಡುವಂಥ. ಸೊ ಏನಾಗುತ್ತೆ, ನಾನು ಇದನ್ನ ರೀರನ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ, ಅಂದರೆ ಏನೂ ಬರ್ತಾ ಇಲ್ಲ. ಅಲ್ಲಿ ಏನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾನು console.log ಹಾಕಿದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿದರೆ ಇನ್ಸ್ಪೆಕ್ಟರ್ ಒಂದು ಓಪನ್ ಆಗುತ್ತೆ. ಇದೆಲ್ಲ ಇದರಲ್ಲೂ ಓಪನ್ ಆಗುತ್ತೆ. ಯು ಕ್ಯಾನ್ ಸಿ ಇಯರ್ ಕನ್ಸೋಲಲ್ಲಿ ನನಗೆ ಏನು ಬರ್ತಿದೆ, console.log ಅಂದರೆ ಕನ್ಸೋಲ್ನಲ್ಲಿ ಲಾಗ್ ಮಾಡು ಅಂತ, ಹಲೋ ಫ್ರಮ್ ಫೈಲ್ ಅಂತ ಬಂತು. ಇದು ಸೆಕೆಂಡ್ ಮೆಥಡು. ಫಾರ್ ನಾವು ಈ ಮೆಥಡ್ನ ತೆಗೆದುಬಿಡೋಣ. ಸೆಕೆಂಡ್ ಮೆಥಡನ್ನು ಡೈರೆಕ್ಟಾಗಿ ಯೂಸ್ ಮಾಡೋಣ, ಯಾಕಂದರೆ ಸ್ವಲ್ಪ ಸ್ಟ್ರಕ್ಚರ್ಡ್ ವೇಗೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. main.js ಫಸ್ಟು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಬಂದುಬಿಟ್ಟು ವೇರಿಯೇಬಲ್ಸ್ ಅಂದರೆ ಏನು? ವಾಟ್ ಇಸ್ ವೇರಿಯೇಬಲ್ಸ್? ಫಾರ್ ಎಕ್ಸಾಂಪಲ್ ನಾನು ಒಂದು ಕಮೆಂಟ್ ಹಾಕೊಬಿಡ್ತೀನಿ, ಮೈ ನೇಮ್ ಇಸ್ ಕಿಶನ್ ಇದೆ. ಓಕೆ, ಸೊ ನೇಮ್ ಅಂದ್ಕೊಳ್ಳಿ. ನಾನು ಇದನ್ನು ಎಲ್ಲೋ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ. ಇಲ್ಲಿ ಒಂದು 50 ಲೈನ್ ಏನೋ ಪ್ರೋಗ್ರಾಮ್ ಬರೆದುಬಿಟ್ಟಿದ್ದೀನಿ. ನೆಕ್ಸ್ಟು ಇಲ್ಲೆಲ್ಲೋ ನನಗೆ ನೇಮ್ ಯೂಸ್ ಬೇಕು. ಸೊ ಆ ಟೈಮಲ್ಲಿ ನಾನು ವೇರಿಯೇಬಲ್ಸ್ನ ಯೂಸ್ ಮಾಡ್ಬೋದು. ವೇರಿಯೇಬಲ್ಸ್ ಅಂದರೆ ಅದನ್ನ ಬೇಕು ಅಂದರೆ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಿ ಇಡೋಕ್ಕೋಸ್ಕರ ನಾವು ವೇರಿಯೇಬಲ್ಸ್ನ ಯೂಸ್ ಮಾಡ್ತೀವಿ. ವೇರಿಯೇಬಲ್ಸ್ ಇಸ್ ನಥಿಂಗ್ ಬಟ್ ಅ ಬಾಕ್ಸ್. ಆ ಬಾಕ್ಸಲ್ಲಿ ನಾವು ಏನಾರು ಇಕ್ಬೋದು. ಮುಂದಕ್ಕೆ ಡೇಟಾ ಟೈಪ್ಸ್ ಅಂತಲೂ ಬರುತ್ತೆ. ಆ ಬಾಕ್ಸಲ್ಲಿ ಅದಕ್ಕೆ ಒಂದು ಇದನ್ನು ಕೊಟ್ಬಿಡ್ತೀವಿ, ಇಲ್ಲಪ್ಪ ಈ ಬಾಕ್ಸಲ್ಲಿ ನೀನು ಮೊಬೈಲ್ನೇ ಇಡಬೇಕು, ಈ ಬಾಕ್ಸಲ್ಲಿ ನೀನು ಮಾನಿಟರ್ಸ್ನೇ ಇಡಬೇಕು. ಆ ಥರ ಒಂದು ಮ್ಯಾಪಿಂಗ್ ಮಾಡೋದನ್ನ ಡೇಟಾ ಟೈಪ್ಸ್ ಅಂತಾರೆ. ಇವಾಗ ನೇಮ್ ಅನ್ನೋದು ಒಂದು ಸ್ಟ್ರಿಂಗ್ ವೇರಿಯೇಬಲ್, ಸ್ಟ್ರಿಂಗ್ ಟೈಪು. ಸ್ಟ್ರಿಂಗ್ ಅಂದ್ರೇನು, ಈ ನೇಮಲ್ಲಿ ನಾನೊಂದು ಸ್ಟ್ರಿಂಗನ್ನು ಮಾತ್ರ ಸ್ಟೋರ್ ಮಾಡೋಕ್ಕೋಗೋದು ಅಂತ. ಅದು ಬೇರೆ ಲ್ಯಾಂಗ್ವೇಜಸಲ್ಲಿದೆ, ಬಟ್ ಜಾವಾಸ್ಕ್ರಿಪ್ಟಲ್ಲಿ ಆ ಥರ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಏನಂತಂದರೆ ಇದು ಡೈನಾಮಿಕ್ಲಿ ಟೈಪೆಡ್ ಲ್ಯಾಂಗ್ವೇಜ್ ಅಂದರೆ ಯಾವುದೇ ಆದಂಥ ಟೈಪ್ ಚೆಕಿಂಗ್ ಇರಲ್ಲ. ಟೈಪ್ ಚೆಕಿಂಗ್ ಮೀನ್ಸ್ ಒಂದು ವೇರಿಯೇಬಲ್ಲು ಅಲ್ಲಿ ಯಾವುದಾದ್ರೂ ಟೈಪ್ ಕೊಡ್ಬೋದು. ಇಲ್ಲಿ ನೀವು ಸ್ಟ್ರಿಂಗ್ ಕೊಟ್ಟಿದ್ದೀರಾ,
ನೆಕ್ಸ್ಟ್ ಹೋಗಿ ಅದೇ ನೇಮಿಗೆ ನೀವು ನಂಬರ್ ಕೊಡ್ಬೋದು. ಸೊ ಡೇಟಾ ಟೈಪ್ಸ್ನ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಫಾರ್ ನಾವು ಇವಾಗ ವೇರಿಯೇಬಲ್ಸ್ನ ನೋಡ್ಕೊಬೇಡಿ. ವೇರಿಯೇಬಲ್ಸ್ ಅಂದರೆ ಅರ್ಥ ಆಯಿತು, ನಥಿಂಗ್ ಬಟ್ ಅ ಬಾಕ್ಸಲ್ಲಿ ನಾನು ಏನಾದ್ರು ವ್ಯಾಲ್ಯೂಸ್ ಇಡ್ಬೋದು, ಅದನ್ನು ಆಮೇಲೆ ಯೂಸ್ ಮಾಡ್ಕೋಬೋದು ಓಪನ್ ಮಾಡಿ. ಓಕೆ, ಸೊ ವೇರಿಯೇಬಲ್ ಯಾವ ಥರ ಕ್ರಿಯೇಟ್ ಮಾಡ್ತೀರಾ ಜಾವಾಸ್ಕ್ರಿಪ್ಟಲ್ಲಿ? 3 ಥರ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ಬೋದು. ಫಸ್ಟು ಒಂದು ವ್ಯಾರ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ. ಕೀವರ್ಡ್ ಯೂಸ್ ಮಾಡಿಕೊಂಡು ನಾನು ಅದನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ವ್ಯಾರ್ ನೇಮ್ ಅಂತ ಯೂಸ್ ಮಾಡಿದೆ, ಅದನ್ನು ಯೂಸ್ ಮಾಡಿ ನಾನು ಕಿಶನ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಲೆಟ್ ಯೂಸ್ ಮಾಡ್ಕೋಬೋದು. ಲೆಟ್ ನೇಮ್, ಲೆಟ್ ಏಜ್. ಓಕೆ, ಸೊ ಏಜು ರ್ಯಾಂಡಮ್. ಓಕೆ, ಆ್ಯಂಡ್ ಅನದರ್ ಒನ್ ಇಸ್ ಕಾನ್ಸ್ಟ್. ಲ್ಯಾಪ್ಟಾಪ್ ಅಂತ ಕೊಡ್ತೀನಿ. ಸೊ ಲ್ಯಾಪ್ಟಾಪ್ ಮಾಡೆಲ್. ಓಕೆ, ಸೊ ಲ್ಯಾಪ್ಟಾಪ್ ಮಾಡೆಲ್ ಇದೊಂದು ಕಾನ್ಸ್ಟೆಂಟ್. 3 ಟೈಪ್ಸು ಇಲ್ಲಿ ವೇರಿಯಬಲ್ ಡಿಕ್ಲೇರ್ ಮಾಡ್ಬೋದು. ಇಲ್ಲಿ ನೋಡಿದ್ರಿ, ಫಾರ್ ಅಂತ ಕೀವರ್ಡ್ ಯೂಸ್ ಮಾಡ್ಕೋಬೋದು, ಲೆಟ್ ಅಂತ ಕೀವರ್ಡ್ ಯೂಸ್ ಮಾಡ್ಕೋಬೋದು, ಕಾನ್ಸ್ಟ್ ಅಂತ ಕೀವರ್ಡ್ ಮಾತ್ರ ಯೂಸ್ ಮಾಡ್ಕೋಬೋದು. ಈ ಮೂರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಸೊ ವ್ಯಾರ್ ಏನಕ್ಕೆ ಯೂಸ್ ಮಾಡ್ತೀವಿ, ಲೆಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಕಾನ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಫಸ್ಟು ವ್ಯಾರ್ನ ಎಲ್ಲೂ ಯೂಸ್ ಮಾಡಿದ್ರು ಇಲ್ಲಿ ಸ್ಕೋಪಿಂಗ್ಸ್ ಅಂತ ಬರುತ್ತೆ. ವೇರಿಯೇಬಲ್ಲಿ ಸ್ಕೋಪಿಂಗ್ ಇದೆ. ಒಂದು ಗ್ಲೋಬಲ್ ಸ್ಕೋಪ್, ಸ್ಕ್ರಿಪ್ಟ್ ಸ್ಕೋಪ್, ಮಾಡ್ಯೂಲ್ ಸ್ಕೋಪ್ ಇದೆ, ಆ್ಯಂಡ್ ಬ್ಲಾಕ್ ಸ್ಕೋಪ್ ಅಂತಲೂ ಬರುತ್ತೆ. ಸೊ ಈ ಗ್ಲೋಬಲ್ ಸ್ಕೋಪು ಆ್ಯಂಡ್ ಬ್ಲಾಕ್ ಸ್ಕೋಪ್ ಮಾತ್ರ ಹೇಳ್ತೀನಿ. ಸ್ಕ್ರಿಪ್ಟ್ ಸ್ಕೋಪ್ ಅಂದ ಮಾಡ್ಯೂಲ್ ಸ್ಕೋಪು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅದನ್ನು ಹೇಳಬೇಕು ಅಂದರೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗಳನ್ನ ಮಾಡಬೇಕು, ಅವಾಗ ಮಾತ್ರ ನನಗೆ ನೀಟಾಗಿ ಅರ್ಥ ಮಾಡ್ಸೋಕ್ಕಾಗೋದು. ಸೊ ಗ್ಲೋಬಲ್ ಆ್ಯಂಡ್ ಬ್ಲಾಕ್ ಸ್ಕೋಪ್ ಮಾತ್ರ ತಿಳ್ಕೊಳ್ಳಿ ಇವಾಗ ಸಾಕು. ಗ್ಲೋಬಲ್ ಸ್ಕೋಪ್ ಅಂದರೆ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ವ್ಯಾರ್ನ ನೀವು ಎಲ್ಲೇ ಕ್ರಿಯೇಟ್ ಮಾಡಿದ್ರು ಅದು ಗ್ಲೋಬಲ್ ಸ್ಕೋಪಲ್ಲಿ ಡಿಕ್ಲೇರ್ ಆಗುತ್ತೆ. ಮೀನ್ಸ್ ನಾನು ಈ ನೇಮ್ನ ಎನಿವೇರ್ ಆಫ್ ದ ಪ್ರೋಗ್ರಾಮ್ ಯೂಸ್ ಮಾಡ್ಬೋದು. ಇಲ್ಲಿ ಒಂದು 500 ಲೈನ್ ಬರೆದ್ರು ಇಲ್ಲಿ ಎಲ್ಲಾದರೂ ನಾನು ತೊಗೊಂಡೋಗಿ ಈ ನೇಮ್ ಯೂಸ್ ಮಾಡ್ಬೋದು. ಲೆಟ್ ಆ ಥರ ಇರಲ್ಲ. ಲೆಟ್ ಆ್ಯಂಡ್ ಕಾನ್ಸ್ಟಿಂಗ್ ಅಂದರೆ, ಫಾರ್ ಎಕ್ಸಾಂಪಲು ಒಂದು ಬ್ಲಾಕ್ ಹಾಕಿದರೆ ಇದನ್ನು ಬ್ಲಾಕ್ಸ್ ಅಂತಾರೆ. ಓಕೆ, ಈ ಬ್ಲಾಕಲ್ಲಿ ಇದನ್ನು ಕಾಪಿ ಪೇಸ್ಟ್ ಮಾಡೋಣ. ಓಕೆ, ನಾನು ಏಜು ಆ್ಯಂಡ್ ಲ್ಯಾಪ್ಟಾಪ್ ಮಾಡೆಲ್ ಯೂಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಓಕೆ, ಏನು ಮಾಡ್ತೀನಿ, console.log ಮಾಡ್ತೀನಿ ಈ ಏಜ್ನ. ಅದೇ ಥರ console.log ಲ್ಯಾಪ್ಟಾಪ್ ಮಾಡೆಲ್. ಓಕೆ, ಸೊ ಕನ್ಸೋಲಿಗೆ ಹೋದರೆ ನನಗೇನು ಬರಬೇಕು, ರಿಫ್ರೆಶ್ ಮಾಡಿ. ಇಲ್ಲಿ ನನಗೊಂದು ಎರರ್ ಬಂತು, ಏನಂತ, ಏಜ್ ಈಸ್ ನಾಟ್ ಡಿಫೈನ್ಡ್ ಅಂತ. ಏನಕ್ಕೆ ಡಿಫೈನ್ಡ್ ಇಲ್ಲ? ನಾನು ಡಿಫೈನ್ ಮಾಡಿದ್ದೀನಿ ಇಲ್ಲಿ. ಬಟ್ ಬ್ಲಾಕ್ ಸ್ಕೋಪ್ ಏನಕ್ಕೆ? ಬ್ಲಾಕ್ ಸ್ಕೋಪ್ ನಥಿಂಗ್ ಬಟ್ ಈ ಲೆಟ್ ಅಥವಾ ಕಾನ್ಸ್ಟು ಯಾವ ಬ್ಲಾಕಲ್ಲಿ ನೀವು ಡಿಕ್ಲೇರ್ ಮಾಡಿದ್ದೀರಾ ಅದೇ ಬ್ಲಾಕಲ್ಲಿ ಮಾತ್ರ ಆ್ಯಕ್ಸೆಸ್ ಮಾಡೋಕ್ಕಾಗೋದು. ಅದನ್ನು ಬ್ಲಾಕ್ ಸ್ಕೋಪ್ ಅಂತಾರೆ. ಸೊ ವ್ಯಾರ್ ಆ ಥರ ಅಲ್ಲ. ಎಕ್ಸಾಂಪಲ್ ನಾನು ವ್ಯಾರ್ ಕ್ರಿಯೇಟ್ ಮಾಡ್ಕೊತೀನಿ ಇಲ್ಲಿ, ವ್ಯಾರ್ ಎನಿಥಿಂಗ್ ಸಮಥಿಂಗ್, ಇದರಲ್ಲಿ ಏನಾದ್ರು ವ್ಯಾಲ್ಯೂ ಕೊಡೋಣ. ಓಕೆ, ಸೊ ಇದನ್ನು ನಾನು ಇಲ್ಲಿ ಕನ್ಸೋಲ್ ಮಾಡೋಣ. ಫಸ್ಟು ನೋಡಿದರೆ ಕಾನ್ಸ್ಟೊಂಡು ವ್ಯಾರು ಅಲ್ಲಿ ಏನು ಬರ್ತಿತ್ತು, ಅನ್ಡಿಫೈನ್ಡ್ ಅಂತ ಬರ್ತಿತ್ತು. ನಾನು ಇದು ಕನ್ಸೋಲ್ ಮಾಡ್ತೀನಿ. ಇಲ್ಲಿ ಅನ್ಡಿಫೈನ್ಡ್ ಬರಬೇಕಿತ್ತ? ಬರಲ್ಲ. ಏನಕ್ಕೆ ಬರಲ್ಲ? ಯಾಕಂದರೆ ವ್ಯಾರ್ ಇದೆ. ವ್ಯಾರು ಇವಾಗ ಬ್ಲಾಕ್ ಸ್ಕೋಪಲ್ಲಿದೆ. ಇದು ಯಾವಾಗ ಕ್ರಿಯೇಟ್ ಮಾಡಿದ್ರು ಅದು ಬ್ಲಾಕ್ ಸ್ಕೋಪಲ್ಲಿ ಕ್ರಿಯೇಟ್ ಆಗುತ್ತೆ. ಗ್ಲೋಬಲ್ ಸ್ಕೋಪಲ್ಲಿ ಕ್ರಿಯೇಟ್ ಆಗುತ್ತೆ. ವ್ಯಾರ್ ಬ್ಲಾಕ್ ಸ್ಕೋಪಲ್ಲಿ ಕ್ರಿಯೇಟ್ ಆಗಲ್ಲ. ದೆನ್ ನೆಕ್ಸ್ಟ್ ಸ್ಕೋಪ್, ಗ್ಲೋಬಲ್ ಸ್ಕೋಪ್ ಅರ್ಥ ಆಯಿತು. ನೀವು ಪ್ರೋಗ್ರಾಮಿಂಗಲ್ಲಿ ಎಲ್ಲಿ ಬೇಕಾದ್ರೆ ಅದನ್ನು ಆ್ಯಕ್ಸೆಸ್ ಮಾಡ್ಬೋದು. ಸೊ ಪ್ರೋಗ್ರಾಮಲ್ಲಿ ಅಥವಾ ಒಂದು ಫೈಲಲ್ಲಿ ಎಲ್ಲರೂ ಆ್ಯಕ್ಸೆಸ್ ಮಾಡ್ಬೋದು, ಅದು ಗ್ಲೋಬಲ್ ಸ್ಕೋಪ್. ಬ್ಲಾಕ್ ಸ್ಕೋಪ್ ಅಂದರೆ ಒಂದು ಬ್ಲಾಕಿಗೆ ಮಾತ್ರ ಸೀಮಿತವಾಗುತ್ತೆ. ನೆಕ್ಸ್ಟು ಅರ್ಥ ಆಯಿತು. ಲೆಟ್ಟು ಸ್ಕೋಪಿಗೋಸ್ಕರ. ಕಾನ್ಸ್ಟ್ ಅಂದರೆ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಅಂದರೆ ಇವಾಗ ನಾನಿಲ್ಲಿ ಲ್ಯಾಪ್ಟಾಪ್ ಮಾಡೆಲ್ ಅಂತ ಏನಿದೆಯಾ ಅದನ್ನು ನಾನು ಮ್ಯಾಕ್ ಅಂತ ಹಾಕ್ತೀನಿ. ಓಕೆ, ಆಮೇಲೆ ನಾನೇನು ಮಾಡ್ತೀನಿ, ಇದೇ ಲ್ಯಾಪ್ಟಾಪ್ ಮಾಡೆಲ್ ಏನು ವೇರಿಯೇಬಲ್ ಇದೆ ಅದಕ್ಕೆ ರೀಅಸೈನ್ ಮಾಡೋಕ್ಕೆ ನೋಡ್ತೀನಿ. ರೀಅಸೈನ್ ಅಂದರೆ ಆಲ್ರೆಡಿ ನಾನು ವ್ಯಾಲ್ಯೂನ ಇಲ್ಲಿ ಕೊಟ್ಬಿಟ್ಟಿದ್ದೀನಿ ಇದಕ್ಕೆ. ನೋಡಪ್ಪ, ಈ ಲ್ಯಾಪ್ಟಾಪ್ ಮಾಡೆಲ್ ಅಂತ ಏನಿದೆ ಅದು ಮ್ಯಾಕ್ ಅಂತ. ಇವಾಗ ಅದನ್ನು ಚೇಂಜ್ ಮಾಡಿ ವಿಂಡೋಸ್ ಮಾಡಬೇಕು ಅಂದ್ಕೊಳ್ತೀನಿ. ಆ ಕಾನ್ಸ್ಟಲ್ಲಿ ಅದನ್ನು ಮಾಡೋಕ್ಕಾಗಲ್ಲ, ಅದು ಎರರ್ ಥ್ರೋ ಮಾಡುತ್ತೆ. ಕಾನ್ಸ್ಟ್ ಅಂದರೆ ಕಾನ್ಸ್ಟೆಂಟ್ ವೇರಿಯೇಬಲ್. ನೀನು ಒಂದ್ಸರಿ ಅಸೈನ್ ಮಾಡಿಬಿಟ್ಟೆ ಅಂದರೆ ಮುಗೀತು. ಮೀನ್ಸ್ ಒಂದು ಬಾಕ್ಸಲ್ಲಿ ಏನೋ ಇಟ್ಬಿಟ್ಟಿದೆಯಾ, ಅದನ್ನು ಸೀಲ್ ಮಾಡಿಬಿಟ್ಟಿದೆಯಾ, ಮುಗೀತು. ಇವಾಗ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ.
ಆ ಥರ. ಬಟ್ ಲೆಟ್ಟಿಗೆ ಆ ಥರ ಇರಲ್ಲ. ಲೆಟ್ಟು 1 2 3 ಇದೆ ನೋಡಿ, ಲೆಟ್ ಏಜ್ 1 2 3 ಇದೆ. ಏಜ್ ಇವಾಗ ನಾನೇನು ಮಾಡ್ತೀನಿ, 1 2 3 4 ಮಾಡ್ತೀನಿ. ಇಲ್ಲಿ ಏಜ್ ಪ್ರಿಂಟ್ ಆದಾಗ ಅದು ಚೇಂಜ್ ಆಗಿರುತ್ತೆ. ಯು ಕ್ಯಾನ್ ಸಿ ಇಯರ್ ನೋಡಿ, ಚೇಂಜ್ ಆಯಿತಾ. ಸೊ ಇದು ರಿಅಸೈನಬಲ್. ಸೊ ಇಷ್ಟೇ. ನೆಕ್ಸ್ಟಲ್ಲಿ ಡೇಟಾ ಟೈಪ್ಸ್ ಅಂಡ್ ಎಲ್ಲ ಮಾಡ್ತೀನಿ. ಇವಾಗ ವೇರಿಯಬಲ್ಸು ಅಂಡ್ ಸ್ಕೋಪಿಂಗ್ ಆಯಿತು. ತುಂಬ ಒಂದೇ ವೀಡಿಯೋಲಿ ತುಂಬ ಬೇಡ. ಆ್ಯಂಡ್ ಬೈ, ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಆ್ಯಂಡ್ ಎನಿ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ಕೊಟ್ಬಿಡಿ. ಆರ್ ಎನಿ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ. ವಿ ಕ್ಯಾನ್ ಕಮೆಂಟ್ ರಿಪ್ಲೈ ಮಾಡ್ತೀವಿ. ವಿ ಕ್ಯಾನ್ ಎಕ್ಸ್ಪ್ಲೇನ್ ಯು ಎನಿ ಡೌಟ್ ಆರ್ ವಿ ಕ್ಯಾನ್ ಕ್ಲಿಯರ್ ಯು. ಥ್ಯಾಂಕ್ ಯು. ಬಾಯ್.